ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. ಈ ಕ್ಲಾಸ್ ಅಲ್ಲಿ ನೀವು ಪ್ರಾಪರ್ ಆಗಿ ಹೇಗೆ ನೋಟ್ಸ್ ಗಳನ್ನ ತೆಗೆದುಕೊಳ್ಬೇಕು, ಟಾಪರ್ಸ್ ಗಳು ಹಿಂದಿನ ಬ್ಯಾಚಸ್ ಗಳಲ್ಲಿ ಯಾವ ರೀತಿಯ ನೋಟ್ಸ್ ಗಳನ್ನ ಮಾಡ್ತಾ ಇದ್ರು, ನೀವು ಸಹ ಆ ರೀತಿ ನೋಟ್ಸ್ ಗಳನ್ನ ಮಾಡಿ ಹೇಗೆ ಟಾಪರು ರ್ಯಾಂಕರ್ ಆಗಬಹುದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಲೆಟ್ಸ್ ಸ್ಟಾರ್ಟ್. ಫಸ್ಟ್, ಕಾಮನ್ ಮಿಸ್ಟೇಕ್ಸ್ ಗಳನ್ನ ಏನ್ ಮಾಡ್ತೀರಾ ನೋಟ್ಸ್ ಗಳನ್ನ ತೆಗೆದುಕೊಳ್ಬೇಕಾದ್ರೆ. ಫಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದಾಗಿದೆ, ರೀಡಿಂಗ್ ಅಗೇನ್ ಅಂಡ್ ಅಗೇನ್. ನೀವು ಬರೀ ಓದ್ತಾ 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 ಹೋಗ್ತೀರಾ, ಆದ್ರೆ ಆಕ್ಚುಯಲ್ ಎಕ್ಸಾಮ್ ನಲ್ಲಿ ಬರೆಯೋದಿರತ್ತೆ. ಹೀಗಾಗಿ ಅತಿಯಾದ ಓದೋದ್ರಿಂದ ನಿಮ್ಮ ಮೈಂಡೇ ಕನ್ಫ್ಯೂಸ್ ಆಗ್ಬಿಡತ್ತೆ. ಒಂದು ಪೇಜ್ ಅನ್ನ ಓದಿರ್ತೀರಾ, ಅದರಲ್ಲಿರುವಂತ ಎಲ್ಲವನ್ನೂ ಸಹ ಹೈಲೈಟ್ ಮಾಡಿ ಎಲ್ಲ ಸಹ ಇಂಪಾರ್ಟೆಂಟ್ ಅಂತ ಮನ್ಸಿಗೆ ಹೇಳ್ಬಿಡ್ತೀರಾ. ಹಾಗೆ ನೋಟ್ಸ್ ಅಂತ ಮಾಡ್ತೀರಾ, ನೋಟ್ಸ್ ಅಲ್ಲಿ ಎಕ್ಸಾಕ್ಟ್ ಟೆಕ್ಸ್ಟ್ ಬುಕ್ ಏನಿರತ್ತೋ ಅದ್ರ ಹಾಗೆ ನಿಮ್ಮ ನೋಟ್ಸ್ಗಳಿರತ್ತೆ. ನೋಟ್ಸ್ಗಳು ನಿಮ್ಮ ಟೈಮ್ ಅನ್ನ ಸೇವ್ ಮಾಡಬೇಕು, ನೋಟ್ಸ್ಗಳು ನಿಮಗೆ ಕ್ಲಾರಿಟಿಯನ್ನ ಕೊಡಬೇಕು, ನಿಮ್ಮ ಮನಸ್ಸಲ್ಲಿರುವಂತಹ ಕನ್ಫ್ಯೂಷನ್ಸ್ಗಳನ್ನ ಅವಾಯ್ಡ್ ಮಾಡಬೇಕು. ಬಟ್ ನೀವು ಮಾಡ್ತಾ ಇರುವಂತಹ ನೋಟ್ಸ್ಗಳು ಏನಾಗ್ತಾ ಇದೆ, ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇದೆ, ಏನು ನಿಮ್ಮ ತಲೆಯಲ್ಲಿ ಉಳಿತಾ ಇಲ್ಲ. ಹೀಗಾಗಿ ಪ್ರಾಪರ್ ನೋಟ್ಸ್ಗಳನ್ನ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಗುಡ್ ನೋಟ್ಸ್ಗಳು ಯಾವುದು? ಫಸ್ಟ್, ಶಾರ್ಟ್ ಆಗಿರಬೇಕು, ವೆರಿ ಇಂಪಾರ್ಟೆಂಟ್ ಆಗತ್ತೆ. ನಿಮ್ಮ ನೋಟ್ಸ್ಗಳು ಎಷ್ಟು ಶಾರ್ಟ್ ಆಗಿರುತ್ತೋ ಅಷ್ಟೇ ಬೆಸ್ಟು. ಯಾಕಂದ್ರೆ ನಿಮಗೆ ರಿವಿಷನ್ ಮಾಡಲಿಕ್ಕೆ ಇವು ಹೆಲ್ಪ್ಫುಲ್ ಆಗತ್ತೆ. ಎಕ್ಸಾಮ್ನ ಟೈಮ್ನಲ್ಲಿ, ನಾಳೆ ಎಕ್ಸಾಮ್ ಇದೆ, ಇವತ್ತು ಹಿಂದಿನ ದಿವಸ ನಾನು ಪೂರ್ತಿ ಟೆಕ್ಸ್ಟ್ ಬುಕ್ ಅನ್ನ ಓದ್ತಾ ಕೂತ್ಕೊಳ್ಳಲ್ಲ, ನಾನು ಮಾಡಿರುವಂತಹ ನೋಟ್ಸ್ಗಳನ್ನ ಓದ್ತೇನೆ, ಅವುಗಳಿಂದಲೇ ನನ್ನ ಮ್ಯಾಕ್ಸಿಮಮ್ ಮಾರ್ಕ್ಸ್ಗಳನ್ನ ಗಳಿಸ್ತೇನೆ. ಈಸಿ ಟು ರಿವೈಸ್ ಆಗಿರಬೇಕು. ಟೆಕ್ಸ್ಟ್ ಬುಕ್ ಅನ್ನೇ ನೋಟ್ಸ್ ಅಲ್ಲಿ ಕಾಪಿ ಮಾಡಿಟ್ಟಿದ್ರೆ ಏನಾದ್ರೂ ಉಪಯೋಗ ಇದೆಯಾ? ಏನೂ ಇಲ್ಲ ಮಗು. ಹೀಗಾಗಿ ನಿಮ್ಮ ನೋಟ್ಸ್ಗಳು ಶಾರ್ಟ್ ಆಗಿರಬೇಕು, ಈಸಿ ಟು ಅಂಡರ್ಸ್ಟ್ಯಾಂಡ್. ಅದಕ್ಕೋಸ್ಕರನೇ ನಾನು ಸ್ಟಾರ್ಟಿಂಗ್ ಇಂದ ಇಲ್ಲಿ ತನಕ ಹೇಳ್ತಾ ಇರೋದು ಒಂದೇ ಫಂಡ, ನಿಮ್ಮ ನೋಟ್ಸ್ಗಳನ್ನ ನೀವೇ ಬರೀರಿ. ಯಾಕಂದ್ರೆ ನಿಮಗೆ ಗೊತ್ತಿರತ್ತೆ ನೀವು ಏನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಂತ, ಯಾವ ರೀತಿ ಬರ್ದಿದ್ದೀರಾ ಅಂತ. ಹಾಗೆ ಎಕ್ಸಾಮ್ ಫೋಕಸ್ಡ್ ಇರಲಿ, ಸುಮ್ಮನೆ ಆ ಬಾಕ್ಸ್ಗಳಲ್ಲಿರುವಂಥದ್ದು ಎಲ್ಲವನ್ನೂ ಸಹ ಬರೆಯೋ ಅವಶ್ಯಕತೆ ಇಲ್ಲ. ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿದ್ರೆ ಕೀವರ್ಡ್ಸ್ಗಳನ್ನ ಬರಿತಾ ಹೋಗಿ. ನಾನು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಆಫ್ ಟು ಇಂಡಿಯಾ ಇದರ ಕೀವರ್ಡ್ಸ್ಗಳನ್ನ ಫಾರ್ ಎಕ್ಸಾಂಪಲ್ ನೋಟ್ಸ್ಗಳನ್ನ ಬರಿತಿದ್ದೇನೆ ಅಂದ್ರೆ ಏನ್ ಮಾಡ್ತೇನೆ, ಫಸ್ಟ್ ಒನ್ ಇಟಾಲಿಯನ್ ಮರ್ಚೆಂಟ್ಸ್ ಬರ್ತಾರೆ. ಸೊ ಇಟಾಲಿಯನ್ ಮರ್ಚೆಂಟ್ಸು. ಮತ್ತೊಂದು ಕಡೆ ಯಾವ ಮರ್ಚೆಂಟ್ಸ್ ಬರ್ತಾರೆ? ಅರಬ್ ಮರ್ಚೆಂಟ್ಸ್. ಸೊ ಇವ್ರದಿಬ್ಬರದು ಏನಿರತ್ತೆ? ಮೊನೋಪೊಲಿ, ಏಕಸ್ವಾಮ್ಯ ಇರತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಯ್ತು. ಸೆಕೆಂಡು, ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ಆಗತ್ತೆ. ಸೊ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ಅದು ಯಾವ ಇಯರ್ನಲ್ಲಿ ಆಯ್ತು, ಯಾರು ಮಾಡಿದ್ರು? ಸೊ ಇದು ಮತ್ತೊಂದು ಹೆಡ್ಡಿಂಗ್ ಆಗತ್ತೆ. ಈ ರೀತಿ ನೋಟ್ಸ್ಗಳನ್ನ ಮಾಡ್ತೇನೆ. ಆಟೋಮನ್ ಟರ್ಕ್ಸ್ ಇಂಪ್ಯಾಕ್ಟ್ ಏನಾಯ್ತು? ಸೊ ಇಂಪ್ಯಾಕ್ಟು ಪ್ರಾಫಿಟ್ಟು ಆಗಲ್ಲ. ಯಾಕಾಗಲ್ಲ ಪ್ರಾಫಿಟ್ಟು? ಹೆಚ್ಚಿನ ಟ್ಯಾಕ್ಸಸ್ಗಳನ್ನ ಹಾಕ್ತಾರೆ. ಸೊ ಟ್ಯಾಕ್ಸು ಇನ್ಕ್ರೀಸ್ ಆಯಿತು. ಸೊ ಈ ರೀತಿಯಾಗಿ ನಾನು ಆರೋ ಮಾರ್ಕ್ಸ್ಗಳನ್ನ ಯೂಸ್ ಮಾಡ್ತೇನೆ. ಈ ರೀತಿ ಫ್ಲೋ ಚಾರ್ಟ್ನಲ್ಲಿ ಬರ್ಕೊಳ್ತೇನೆ. ಒಂದು ಪಾಯಿಂಟ್ಗೆ ರಿಲೇಟೆಡ್ ಆಗಿರುವಂಥದ್ದನ್ನು ಒಂದೇ ಲೈನಲ್ಲಿ ಬರಿತೇನೆ. ಇದರಿಂದ ನಿಮ್ಮ ಟೈಮು ಉಳಿಯುತ್ತೆ, ನಿಮ್ಮ ಮೈಂಡ್ನಲ್ಲಿ ಈಸಿಯಾಗಿ ಸ್ಟೋರ್ ಸಹ ಆಗತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಒಂದು ಚಾಪ್ಟರ್ನ ಓದಿದ್ದೀರೋ ಅದರಲ್ಲಿರುವಂತಹ ಟೆಕ್ಸ್ಟ್ ಬುಕ್ನ ಎಕ್ಸಸೈಸ್ ಕ್ವಶನ್ಸ್ಗಳನ್ನ ಮಾಡಿ, PYQsಗಳನ್ನ ಮಾಡಿ. ನಿಮಗೆ ಗೊತ್ತಾಗ್ಬಿಡತ್ತೆ ಯಾವ್ದು ಇಂಪಾರ್ಟೆಂಟ್ ಇದೆ, ಯಾವುದನ್ನ ನಾನು ಎಕ್ಸ್ಟ್ರಾ ಫೋಕಸ್ ಮಾಡಬೇಕು ಅಂತ. ಈ ರೀತಿ ನಾನು ನನ್ನ ಫಸ್ಟ್ ಚಾಪ್ಟರ್ಗೆ ನೋಟ್ಸ್ಗಳನ್ನ ಮಾಡ್ಕೊಳ್ತಾ ಹೋಗ್ತೇನೆ. ನೀವು ಸಹ ಇದೇ ರೀತಿಯ ನೋಟ್ಸ್ಗಳನ್ನ ಮಾಡಿ. ಸರ್, ಡಿಫ್ರೆಂಟ್ ಪೆನ್ಸ್ಗಳನ್ನ ಯೂಸ್ ಮಾಡಿ ಮಾಡ್ಬೋದಾ? ಎಸ್. ಫಾರ್ ಎಕ್ಸಾಂಪಲ್, ಇಲ್ಲಿ ಪ್ರಾಫಿಟ್ ಕಡಿಮೆ ಆಗ್ತಾ ಇದೆ ಅಂದ ಕೂಡಲೇ ನಾನು ಇದನ್ನ ರೆಡ್ ಮಾರ್ಕ್ನಿಂದ ಕೆಳಗೆ ತೋರಿಸಬಹುದು. ಟ್ಯಾಕ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ, ಹೋಗೇ ಬಿಡ್ತಾ. ಸೊ ಟ್ಯಾಕ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ, ಅದನ್ನು ಸಹ ನೀವು ರೆಡ್ ಮಾರ್ಕ್ನಿಂದ ಮೇಲ್ ತೋರಿಸಬಹುದು. ಈ ರೀತಿಯಾಗಿ ನೀವು ನೋಟ್ಸ್ಗಳನ್ನ ಬರಿಬೇಕಾದ್ರೆ ಎಂಟೈರ್ ಟೆಕ್ಸ್ಟ್ ಬುಕ್ ಅನ್ನ ಕಾಪಿ ಮಾಡ್ಲಿಕ್ಕೆ ಹೋಗಬೇಡಿ, ಶಾರ್ಟ್ ಆಗಿಡಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಅದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಒಂದು ಪೇಜಿನ ನೋಟ್ಸ್ ಸಿಂಪಲ್, 1 page ಆಫ್ ನೋಟ್ಸ್ ಇಸ್ ಟು 1 ಚಾಪ್ಟರ್ ರಿವಿಷನ್. 1 ಪೇಜ್ನಲ್ಲಿ ನಿಮ್ಮ ನೋಟ್ಸ್ಗಳಿರಬೇಕು, ಅದರಿಂದ ನಿಮ್ಮ ಪೂರ್ತಿ ಚಾಪ್ಟರ್ನ ರಿವಿಷನ್ ಆಗಬೇಕು. ಅದೇ ನಮ್ಮ ಗುರಿ ಆಗಿರಬೇಕು. ಹಾಗಾದ್ರೆ ಯಾರ್ಯಾರು ಎಸ್ ಸರ್ ನಾನು ಒಳ್ಳೆ ನೋಟ್ಸ್ಗಳನ್ನ ಬರಿತೇನೆ ಅಂತಿದ್ದೀರೋ
ಕಮೆಂಟ್ಸ್ ಅಲ್ಲಿ ಗುಡ್ ನೋಟ್ಸ್ ಅಂತ ಹಾಕಿ. ಇದರಿಂದ ನನಗೂ ಸಹ ಅರ್ಥ ಆಗತ್ತೆ ನೀವು ಗುಡ್ ನೋಟ್ಸ್ಗಳನ್ನ ಮಾಡ್ತಿದ್ದೀರಾ, ಮುಂದೆ ನಾನು ಹೇಳ್ತಾ ಇರುವಂತಹ ಪಾಯಿಂಟ್ಸ್ಗಳನ್ನ ನೋಟ್ ಡೌನ್ ಮಾಡ್ಕೋತಿದ್ದೀರಾ ಅಂತ. ಹಾಗೆ 3 ಸ್ಟೆಪ್ ನೋಟ್ ಮೆಥಡ್. ಓಕೆ ಸರ್, ನೀವೇನೋ ನೋಟ್ಸ್ಗಳನ್ನ ಹೇಗೆ ಬರೆಯೋದು ಅಂತ ಹೇಳಿದ್ರಿ, ಬಟ್ ಇದು ನನ್ನ ಮೈಂಡಲ್ಲಿ ಹೇಗೆ ಬರಬೇಕು? ಫಸ್ಟ್ ಟಾಪಿಕ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಒಂದ್ಸಲ ಚಾಪ್ಟರ್ನ ಓದಿ, ಒನ್ ಶಾರ್ಟ್ ವಿಡಿಯೋನ ನೋಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇದೆಲ್ಲಿಂದ ಸಿಗತ್ತೆ? PYQsಗಳಿಂದ ಸಿಗತ್ತೆ, ಟೆಕ್ಸ್ಟ್ ಬುಕ್ಕಿನ ಎಕ್ಸಸೈಸ್ ಕ್ವಶನ್ಸ್ಗಳಿಂದ ಸಿಗತ್ತೆ. ಸೊ ಹೀಗಾಗಿ ಅದನ್ನ ಮಾಡಿ. ಹಾಗೆ ಲಾಸ್ಟಿಗೆ ನಿಮ್ಮ ಓನ್ ವರ್ಡ್ಸ್ಗಳಲ್ಲಿ ಬರೆಯುವಂತಹ ಪ್ರಾಕ್ಟೀಸನ್ನು ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದರೆ ಯಾವಾಗ ನೀವು ಓನ್ ವರ್ಡ್ಸ್ಗಳಲ್ಲಿ ಬರಿತೀರೋ ಆಗ ಅದು ನಿಮ್ಮ ಮೈಂಡಲ್ಲಿ ಉಳಿಯುತ್ತೆ. ಇಲ್ಲೇ ತನಕ ನಾನು ಹೇಳ್ತಾ ಇರೋದು ಒಂದೇ, ನಿಮ್ಮ ನೋಟ್ಸ್ಗಳನ್ನ ನೀವೇ ಮಾಡಿ. ಎಷ್ಟು ಮಾಡ್ತೀರೋ ಅಷ್ಟೇ ನಿಮಗೂ ಸಹ ಗೊತ್ತಾಗತ್ತೆ ಎಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು, ಎಲ್ಲಿ ನಾನು ಮುಂದೆ ಹೋಗ್ತಾ ಇದ್ದೇನೆ ಅಂತ. ಸೊ ಈ 3 ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ನೀವು ಪ್ರಾಪರ್ ನೋಟ್ಸ್ಗಳನ್ನ ಮಾಡಬಹುದು. ಸೊ ಹಾಗೆ 80-20 ರೂಲ್ ಅಂತ ಇದೆ, ಸಿಂಪಲ್ಲು. ಟೆಕ್ಸ್ಟ್ ಬುಕ್ಕನ್ನು ಓದ್ಮೇಲೆ PYQsಗಳನ್ನ ಓದ್ತೀರಾ, ಟೆಕ್ಸ್ಟ್ ಬುಕ್ನ ಎಕ್ಸಸೈಸ್ ಕ್ವಶನ್ಸ್ಗಳಿರುತ್ತೆ, ಅದರಿಂದ ನಿಮ್ಗೆ ಗೊತ್ತಾಗ್ಬಿಡತ್ತೆ ಟೆಕ್ಸ್ಟ್ ಬುಕ್ಕಿನಲ್ಲಿರುವಂಥ 100% ಏನಿದೆ ಅಥವಾ 10 ಪೇಜ್ ಏನ್ಗಳಿವೆ ಅವುಗಳಲ್ಲಿ 2 ಪೇಜು ಎಕ್ಸ್ಟ್ರಾ ಇಂಪಾರ್ಟೆಂಟ್ ಆಗತ್ತೆ. ಈ 2 ಪೇಜು ರ್ಯಾಂಡಮ್ ಆಗಿ ಹೇಳ್ತಾ ಇಲ್ಲ, ಮಧ್ಯದಲ್ಲಿರೋ ಇನ್ಫಾರ್ಮೇಷನ್ಸು, ಕೀ ಪಾಯಿಂಟ್ಸು ಇವೆಲ್ಲವನ್ನ ಹಿಡ್ಕೊಂಡು 2 ಪೇಜ್ ಆಗುವಂತಹದ್ದು. ಅಲ್ಲಿಂದಲೇ ನಿಮ್ಮ 80% ಆಫ್ ದ ಕ್ವಶನ್ಸ್ಗಳು ಬರುತ್ತೆ. ಹೀಗಾಗಿ ನಿಮ್ಮ ಡೆಫಿನೇಷನ್ಸ್, ವ್ಯಾಖ್ಯೆಗಳು, ಕೀವರ್ಡ್ಸ್ಗಳಿರ್ಬೋದು, ಡೇಟ್ಸ್, ದಿನಾಂಕಗಳಿರ್ಬೋದು, ಫಾರ್ಮುಲಾಸ್ ಸೈನ್ಸಲ್ಲಿ ಹಾಗೆ ಮ್ಯಾಥ್ಸ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇವೆಲ್ಲವನ್ನೂ ಸಹ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕಾಗತ್ತೆ. ಈ 20% ಆಫ್ ನೋಟ್ಸ್ನಿಂದ ನಿಮ್ಮ 80% ರಿವಿಷನ್ ಆಗತ್ತೆ. ಅಲ್ಲಿಂದಲೇ 80% ಕ್ವಶನ್ಸ್ಗಳು ಸಹ ಬರುತ್ತೆ. ಹೀಗಾಗಿ ನೋಟ್ಸ್ ಮಾಡಬೇಕಾದ್ರೆ ಯಾವುದು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ನೀವು ಸ್ಕೂಲಲ್ಲಿ ಇರ್ತೀರ, ಪಾಠ ಹೇಳ್ತಾ ಇರ್ತಾರೆ, ನೀವು ಆವಾಗ ಮಾಡೋದಂಥದ್ದು ರನ್ನಿಂಗ್ ನೋಟ್ಸ್ ಆಗಿರುತ್ತೆ. ಇದು ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ಎಕ್ಸಾಮ್ ಫೋಕಸ್ಡ್ ಆಗಿರುವಂತಹ ನೋಟ್ಸು. ಈ ನೋಟ್ಸ್ಗಳನ್ನ ನೀವು ರಿವಿಷನ್ ಮಾಡಲಿಕ್ಕೆ ಉಪಯೋಗಿಸ್ತೀರಾ. ಈ ನೋಟ್ಸ್ಗಳಲ್ಲಿ ಎಕ್ಸ್ಟ್ರಾ ಟೈಮನ್ನು ಸ್ಪೆಂಡ್ ಮಾಡಿರ್ತೀರಾ. ಯಾಕಂದರೆ ಇದು ಫ್ಯೂಚರಲ್ಲಿ ಬಹಳಷ್ಟು ಟೈಮನ್ನು ಉಳಿಸುತ್ತೆ. ಹಾಗೆ ಕಲರ್ಸ್ಗಳನ್ನ ಯೂಸ್ ಮಾಡಿ. ಏನಾದರೂ ಮೇನ್ ಕಂಟೆಂಟ್ ಹೆಡ್ಲೈನ್ ಇತ್ತಂದರೆ ಬ್ಲೂ ಕಲರ್ನಿಂದ ಮಾಡಿ. ಕೀವರ್ಡ್ಸ್ಗಳನ್ನ ರೆಡ್ನಿಂದ ಬರೀರಿ. ಏನಾದರೂ ಎಕ್ಸಾಂಪಲ್ಸ್ ಕೊಡೋದಿತ್ತಂದರೆ ಗ್ರೀನ್ ಯೂಸ್ ಮಾಡಿ. ಈ ರೀತಿ ಕಲರ್ಗಳಿಂದ ನಿಮ್ಮ ಮೈಂಡಲ್ಲೂ ಸಹ ಅವು ಉಳಿದು ಬಿಡತ್ತೆ. ಎಷ್ಟು ಡಿಫ್ರೆಂಟ್ ಕಲರ್ಸ್ಗಳಿರುತ್ತೋ ನಿಮ್ಮ ಮೈಂಡ್ಗೂ ಸಹ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡತ್ತೆ, ಓಕೆ ಇದು ಕೀವರ್ಡು, ಇದು ಎಕ್ಸಾಂಪಲ್ಲು ಅಂತ. ಬಟ್ ಇದನ್ನು ಇಷ್ಟೇ ಸಿಂಪಲ್ ಆಗಿಡಿ. ಡೆಕೋರೇಷನ್ ಮಾಡೋದು ಅದು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ 3 ಕಲರ್ನ ಪೆನ್ಸ್ಗಳಿವೆಯೋ ಅವುಗಳನ್ನ ಯೂಸ್ ಮಾಡಿ. ಸರ್ ಇಲ್ಲ ಒಂದೇ ಪೆನ್ ಇದೆ, ಇಟ್ಸ್ ಓಕೆ, ನೀವೇ ಬೇಕಾದರೆ ಎಲ್ಲವನ್ನೂ ಸಹ ಬ್ಲೂನಲ್ಲೇ ಬರೀರಿ. ನಿಮ್ಮ ಮೈಂಡ್ನಲ್ಲಿ ತಿಳಿಸ್ಕೊಳ್ಳಿಕ್ಕೆ ಬಾಕ್ಸ್ಗಳನ್ನ ಹಾಕ್ತಾ ಹೋಗಿ. ಈ ರೀತಿನೂ ಸಹ ಮಾಡ್ಬೋದು. ಇದು ಅತ್ಯಂತ ಸಿಂಪಲ್ ಆಗಿರುವಂತಹದ್ದು ಮಕ್ಕಳೇ. ನೀವು ನಿಮ್ಮ ನೋಟ್ಸ್ಗಳನ್ನ ನೀವೇ ಪ್ರಿಪೇರ್ ಮಾಡಬೇಕು. ನೋಟ್ಸ್ಗಳು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ತಿಳ್ಕೊಳ್ಬೇಕು. ಆ ಒಂದು ಸೈಕಲನ್ನು ಮುಗಿದ ಮೇಲೆ ಒಂದು ಪೇಜಿನ ನೋಟ್ಸ್ ಏನು ಬರುತ್ತೋ ಎಕ್ಸಾಮ್ನ ಹಿಂದಿನ ದಿನ ಓದಿದ್ರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಅದರಿಂದಲೇ 80% ಕ್ವಶನ್ಸ್ಗಳು ಬಂದಿರಬೇಕು. ಆ ರೀತಿ ನೀವು ನಿಮ್ಮ ನೋಟ್ಸ್ಗಳನ್ನ ಮಾಡಬೇಕು. ಸೊ ಶಾರ್ಟ್ ನೋಟ್ಸ್ಗಳಿಂದ ಫಾಸ್ಟ್ ಆಗಿ ರಿವಿಷನ್ ಆಗತ್ತೆ. ರಿವಿಷನ್ ಫಾಸ್ಟ್ ಆಯಿತು ಅಂದರೆ ಬೆಟರ್ ಮಾರ್ಕ್ಸ್ ಸಿಗತ್ತೆ. ಮಾರ್ಕ್ಸ್ಗಳು ಹೆಚ್ಚಿಗೆ ಆದರೆ ನಿಮಗೆ ರ್ಯಾಂಕು ಸಹ ಬೆಟರ್ ಆಗತ್ತೆ. ಹೀಗಾಗಿ ನಮ್ಮ ಎಲ್ಲವೂ ಸಹ ನಿಂತಿರೋದು ನೋಟ್ಸ್ಗಳ ಮೇಲೆ. ಆ ನೋಟ್ಸ್ಗಳು ಆದಷ್ಟು ಅಪ್ ಟು ದ ಪಾಯಿಂಟ್ ಇರಬೇಕು, ಶಾರ್ಟ್ ಆಗಿರಬೇಕು. ಆಗಲೇ ನಿಮಗೆ ಈಸಿಯಾಗಿ ಓದಲಿಕ್ಕೆ ಆಗತ್ತೆ. ಹಾಗೆ ನಮ್ಮ ಪರೀಕ್ಷೆ ಚಾನಲಲ್ಲಿ ನಾನು ಪ್ರತಿಯೊಂದು ಸೋಷಿಯಲ್ ಸೈನ್ಸ್ನ ವಿಡಿಯೋಸಲ್ಲೂ ಸಹ ನಿಮಗೆ ಇಂಪಾರ್ಟೆಂಟ್ ಕೀವರ್ಡ್ಸ್ಗಳನ್ನ ಹೇಳ್ತಾ ಇರ್ತೇನೆ. ಅದನ್ನು ಮಿಸ್ ಮಾಡಬಾರ್ದು ಅಂದರೆ ಈಗಲೇ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಿಮಗೂ ಸಹ ಗೊತ್ತಾಗತ್ತೆ ಯಾವುದು ಇಂಪಾರ್ಟೆಂಟ್ ಕೀವರ್ಡ್ಸ್ಗಳು ಅಂತ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕನ್ನು ಮಾಡಿ, ಆದಷ್ಟು ಕಮೆಂಟ್ಸ್ಗಳನ್ನ ಹಾಕಿ. ಹಾಗೆ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.